ರಾಜ್ಯದಾದ್ಯಂತ ಜಾತಿ ಗಣತಿ ಸಮೀಕ್ಷೆ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಎಂಎಲ್ಸಿ ಸಿಟಿ ರವಿ ಅವರು ಒಂದು ಬಹಿರಂಗವಾಗಿ ಪತ್ರವನ್ನು ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಎಂಎಲ್ಸಿ ಸಿಟಿ ರವಿ ಬಹಿರಂಗ ಪತ್ರವನ್ನು ಬರೆದಿದ್ದಾರೆ. ಜಾತಿ ಸಮೀಕ್ಷೆ ಗೊಂದಲದ ಬಗ್ಗೆ ಪತ್ರವನ್ನು ಬರೆದಿದ್ದಾರೆ. ಆಯೋಗದಿಂದ ನಡೆಸುತ್ತಿರುವ ಸಮೀಕ್ಷೆಯಲ್ಲಿ ಸಾಕಷ್ಟು ಗೊಂದಲ ಇದೆ, ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇವೆ. ಸೊ ಶಿಕ್ಷಕರು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಯಾವುದೇ ಪೂರ್ವ ತಯಾರಿ ಇಲ್ಲದೆ ಈ ಸಮೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಸೊ ಮೊದಲು ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿ ಸಿಟಿ ರವಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಿಟಿ ರವಿ ಅವರು ಬರೆದಿರುವಂಥ ಪತ್ರವನ್ನು ನೀವು ನೋಡ್ತಾ ಇದ್ದೀರಾ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ರಾಜ್ಯದಾದ್ಯಂತ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗಿದೆ. ಇವತ್ತು 5ನೇ ದಿನ. 5ನೇ ದಿನದಲ್ಲೂ ಕೂಡ ಸಮೀಕ್ಷೆ ನಡೀತಾ ಇದೆ. ಬಟ್ ಒಂದಿಷ್ಟು ತಾಂತ್ರಿಕ ದೋಷ ಎದುರಾಗಿದೆ, ಇದರಿಂದ ಗೊಂದಲ ಉಂಟಾಗಿದೆ. ಈ ಗೊಂದಲವನ್ನು ನಿವಾರಿಸಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನಿಗೆ ಪತ್ರವನ್ನು ಬರೆದಿದ್ದಾರೆ ಸಿಟಿ ರವಿ ಅವರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಮೀಕ್ಷೆಯಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿದೆ. ಸೊ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇನ್ನೆರಡು ದಿನಗಳಲ್ಲಿ ಗೊಂದಲ ನಿವಾರಣೆ ಆಗುತ್ತೆ. ಸರ್ವರ್, ಆ್ಯಪ್ ಸಮಸ್ಯೆ, ಶಿಕ್ಷಕರ ವಿಚಾರ ಎಲ್ಲವೂ ಕೂಡ ಸರಿ ಹೋಗುತ್ತೆ. ನಿಗದಿತ ಸಮಯದ ಒಳಗೆ ಸಮೀಕ್ಷೆಯನ್ನು ಮುಗಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸಮೀಕ್ಷೆಯಲ್ಲಿ ಜನರು ಭಾಗವಹಿಸಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಒಂದನೇದ್ದು ಮೊನ್ನೆ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಯಿತು. ಮುಖ್ಯಮಂತ್ರಿಗಳು ಸ್ವತಃ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಜಿಲ್ಲಾಧಿಕಾರಿಗಳು ಇದು ಮಾಡಿದ್ದಾರೆ. ತಾಂತ್ರಿಕ ಸಮಸ್ಯೆ ಇತ್ತು. ನಿನ್ನೆ ನಾನು ಬೆಳಗಾಂ ಮತ್ತು ಹುಬ್ಳಿ ಜಿಲ್ಲೆಗಳಲ್ಲಿದ್ದೆ. ಅಲ್ಲಿನೂ ಕೂಡ ನಾನು ಖಾಸಗಿ ಒಂದು ಪ್ರವಾಸ ಮೇಲೆ ಇದ್ದೆ. ಇದ್ದಾಗಲೂ ಕೂಡ ಅವಾಗಲೂ ಕೂಡ ಜನ ಬಂದು ಭೇಟಿಯಾಗಿ ನಮಗೆ ಈ ಸಮಸ್ಯೆಗಳನ್ನ ಶಿಕ್ಷಕರು ಹೇಳಿದರು. ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿವಿ. ಬಹುಶಃ ಒಂದು 2 ದಿವಸದಲ್ಲಿ ಒಂದು ದಿವಸ ಅದೆಲ್ಲ ಸೆಟ್ಲ್ ಆಗ್ತದೆ. ಸೆಟ್ಲ್ ಆಗಿ ಒಂದು ದಿವಸ ಕಾಲಕ್ಕೂ ರಿವ್ಯೂ ಮಾಡಲಿಕ್ಕೆ ಅದನ್ನ ಮಾಡ್ತೀವಿ. ಒಟ್ಟಾರೆ ಆ ಒಂದು ಅವಧಿಯಲ್ಲಿ ಒಂದು ದಿವಸ ಮುಗಿಸುವಂತ ಪ್ರಯತ್ನ ಆಗ್ತದೆ. ಒಂದ್ ವೇಳೆ ಏನಾದ್ರು ಬಾಕಿ ಉಳಿದ್ರೆ ಮುಂದೆ ಎಕ್ಸ್ಟೆನ್ಷನ್ ಬಗ್ಗೆ ಅದು ಉಳಿದಿಲ್ಲ ಅಂತೇಳಿ ನಮ್ಗೆ ಭರವಸೆ ಇದೆ. ಉಳಿದಂದ್ರೆ ಮುಖ್ಯಮಂತ್ರಿಗಳು ನಿರ್ಣಯ ತಗೊಳ್ತಾರೆ. ನೋಡಿ, ಈಗ ಗೊತ್ತಾ, ಈಗ ಸರ್ವರು ಗಿರ್ವರು ಸ್ವಲ್ಪ ಕೆಲವೊಂದ್ ಕಡೆ ಸಮಸ್ಯೆಗಳಾಗ್ತಾ ಇದಾವೆ. ಕೆಲವೊಂದ್ ಕಡೆ ಆ್ಯಪ್ಸ್ ಓಪನ್ ಆಗ್ತಾ ಇರಲಿಲ್ಲ. ಕೆಲವೊಂದು ಕಡೆ ಶಿಕ್ಷಕರಿಗೆ ಏನಾಗ್ತದೆ, ನಿನ್ನೆ ಕೂಡ ಇದಕ್ಕೆ ಹೋದಾಗ ಬೆಳಗಾಂಗೆ ಹೋದಾಗ ಇವತ್ತು ಆ ಮ್ಯಾಪಿಂಗ್ ಇವತ್ತು ಎಲ್ಲಿ ಯಾವ್ದು ಮನೆಗೆ ಹೋಗ್ಬೇಕು ಅಂತ GPS ಇದಲ್ಲ, ಅದು ಸ್ವಲ್ಪ. ಇನ್ನು ನಿಗದಿತ ಸಮಯದ ಒಳಗೆ ಜಾತಿ ಸಮೀಕ್ಷೆ ಮುಗಿಯಲಿದೆ. ಇದು ಜಾತಿ ಸಮೀಕ್ಷೆ ಅಲ್ಲ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರ ಹೇಳಿಕೆ ಇದು. ಎಲ್ಲರಿಗೂ ಸಮಾನತೆ ನೀಡುವ ಸಮೀಕ್ಷೆ ಇದು. ಸಮೀಕ್ಷೆಗೆ ಶಿಕ್ಷಕರು ಸಂಪೂರ್ಣ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳ DC, CEO ಸಮೀಕ್ಷೆಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಕೆಲವರು ಮಾತ್ರ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಲು ಆಗ್ತಾ ಇಲ್ಲ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಜಾತಿ ಗಣಗತಿದು ಜಾತಿದಲ್ಲ, ಅದು ಫಸ್ಟ್ ನೀವು ತಿಳ್ಕೋಬೇಕು ಮಾಧ್ಯಮದವ್ರು. ಇದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಂಥೇಳಿ ಸಮೀಕ್ಷೆಯನ್ನು ಮಾಡ್ತಕ್ಕಂಥದ್ದು. ಎಲ್ಲರಿಗೂ ಸಮಾನತೆಯನ್ನು ಮತ್ತು ಅವಶ್ಯಕತೆ ಇರ್ತಕ್ಕಂಥ ಸಹಕಾರ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಮಾಡ್ತಾ ಇರೋದು. ಏನು ಮಾಹಿತಿಯನ್ನು ನೀವು ಹೇಳ್ತಾ ಇದ್ದೀರಿ, ಟೀಚರ್ಸ್ ಕೋಆಪ್ರೇಟ್ ಮಾಡ್ತಾರಲ್ಲ, ಅದು ಸಂಪೂರ್ಣವಾಗಿ ಸುಳ್ಳು. ಯಾರೋ ಒಂದು 4-5 ಜನರು ಮಾಡಿದರು, ಒಬ್ಬರು ಮರ ಹತ್ತಿದ್ರು, ಇದನ್ನು ನೀವು ಅಲ್ಲಲ್ಲ. ಕೆಲವರು ಅಂದರೆ ಭಾಳ ಕಮ್ಮಿ. ಇದು ಆ್ಯಪಲ್ಲಿ ಸಮ್ ಪ್ರಾಬ್ಲಮ್ ಇತ್ತು. ನಿನ್ನೆ DC ಅವರು ಮತ್ತು CEO ಇವ್ರ ಜೊತೆಗೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಕೂಡ ಇದ್ದೆ. ಮತ್ತು ನಿನ್ನೆ ಬೆಳಗ್ಗೆ 8 ಗಂಟೆಯಿಂದನೇ ಶುರುವಾಯಿತು ನಮ್ಮ ಮೀಟಿಂಗ್ಸು. ಆಮೇಲೆ 11:30ಗೆ 12 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೀಟಿಂಗ್ ತೊಗೊಂಡು ಎಲ್ಲ ಶಿಕ್ಷಕರು ಹೋಗ್ತಾ ಇದ್ದಾರೆ. ಎಲ್ಲ DC ಅವರು, CEO ಅವರು ಕೂಡ. ಈಗ ಸ್ವಲ್ಪ ಸಮಸ್ಯೆ ಇತ್ತು ಕೆಲವು ಕಡೆಗೆ, ಆಮೇಲೆ ಕೆಲವು ಕಡೆಗೆ ಶಾರ್ಟೇಜ್ ಇತ್ತು. ಈಗ ಶಿವಮೊಗ್ಗ ಸಿಟಿಯಲ್ಲಿ ನಾನು ಅವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೋಗಿದ್ದೆಲ್ಲ BO ಆಫೀಸಿಗೆ. ಹೈಸ್ಕೂಲ್ ಟೀಚರ್ಸ್ ಬೇಕು ಅಂದರು, ಅವ್ರು ಕೊಟ್ಟಾಯಿತು. DDP ಅವ್ರಿಗೆಲ್ಲ ಹೇಳಿ ಈ ಥರ ಸಮಸ್ಯೆಗಳು ಬಿಟ್ಟರೆ ಇಟ್ಸ್ ಎ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಅದು ಮೊನ್ನೆ ಸಾಯಂಕಾಲದವರೆಗೂ
ನಿನ್ನೆನೂ ಕೂಡ ಒಂದು 5-10% ಇರೋದನ್ನ ನಾವು ಸರಿ ಮಾಡ್ತೀವಿ ಸರ್. ಇನ್ಮೇಲೆ ವೇಗ ಪಡೆಯುತ್ತೆ. 10% ಪರ್ ಡೇ ಟಾರ್ಗೆಟ್ ಕೊಟ್ಟಿದ್ದಾರೆ. ಐ ಥಿಂಕ್ ಅವರು ಕಾಲಮಿತಿಯಲ್ಲಿ ಮಾಡ್ತಾರೆ ಅಂಥೇಳಿ ವಿಶ್ವಾಸ ಇದೆ. ಅದು ಭಾಳ ಸುಗಮವಾಗಿ, ಆಮೇಲೆ ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಮನೆಯಿಂದನೇ ನೀವು ಕೂತ್ಕೊಂಡು ಮಾಡ್ಬೋದು. ಅದು ಫೋನ್ ಆ್ಯಪಲ್ಲಿದೆ ಮತ್ತು ಬೇರೆ ಬೇರೆ. ರಾಜ್ಯದಲ್ಲಿ ಜಾತಿ ಗಣತಿ ಮರುಸಮೀಕ್ಷೆ ವಿಳಂಬ ಆಗ್ತಾ ಇಲ್ಲ. ಶಿವಮೊಗ್ಗದಲ್ಲಿ ಶಾಸಕರಾಗಿರುವಂಥ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಇದು. ಶಾಲೆಗಳಿಗೆ ರಜೆ ನೀಡಿದ ನಂತರ ಸಮೀಕ್ಷೆ ಆರಂಭ ಆಗಿದೆ. ಕೆಲವೊಮ್ಮೆ ಸರ್ವರ್ ಸಮಸ್ಯೆ ಇದೆ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲ, ಜಾತಿ ಗಣಿತದ್ದು ಡಿಲೇ ಅಂತ ಲೆಕ್ಕ ಬರೋದಿಲ್ಲ ಅದು. ನೋಡಿ, ಈಗ ಒಂದು ಏನಾಗಿದೆ ಅಂದರೆ, ಇವಾಗ ಶಿಕ್ಷಕರದ್ದು ಮೊನ್ನೆವರೆಗೆ ಅವರಿಗೆ ಏನು ಶಾಲೆ ಇತ್ತು, ಈಗ ರಜೆ ಬಂದಿದೆ. ಈಗ ಅದನ್ನು ಶುರು ಮಾಡಬೇಕು. ಈಗ ಸರ್ವರ್ದು ಸ್ವಲ್ಪ ಸಮಸ್ಯೆ ಬರುತ್ತೆ. ಎಲ್ಲ ಸರ್ವರ್ ಒಂದೇ ಸರಿ ಇದು ಮಾಡಿದಾಗ ಜಾತಿ ಗಣಿತೆಯಲ್ಲಿ ಸ್ವಲ್ಪ ಹಿಂದೆ ಆಗ್ಬೋದು. ಆದರೆ ನಿಧಾನವಾದರೂ ಸಹ ತಾಳ್ಮೆಯಿಂದ ಜಾತಿ ಗಣತಿಯನ್ನು ಮುಕ್ತವಾಗಿ ಮಾಡುವಂಥ ಕೆಲಸ ಆಗಬೇಕು. ಯಾಕಂದರೆ ಇದು ಭಾಳ ಪ್ರಮುಖ.